ಮುಖ್ಯ ಪರೀಕ್ಷೆ ಅಥವಾ ಮೇನ್ಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್. ಮುಖ್ಯ ಪರೀಕ್ಷೆಯಲ್ಲಿ ನೀವು ತಗೊಳ್ಳುವಂಥ ಪ್ರತಿಯೊಂದು ಮಾರ್ಕ್ಸ್ ಕೂಡ ನಿಮ್ಮ ಫೈನಲ್ ಸೆಲೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಅಂದರೆ ಮೇನ್ಸ್ ಎಕ್ಸಾಮಿನ ಮಾರ್ಕ್ಸ್ ಮತ್ತು ನಿಮ್ಮ ಕೊನೆಯ ಸ್ಟೇಜ್ ಅಂದರೆ ಇಂಟರ್ವ್ಯೂ ಅಂತ ನಾವೇನು ಕರಿತೀವಿ ಆ ಮಾರ್ಕ್ಸ್ ಎರಡೂ ಸೇರಿ ನಿಮ್ಮ ರ್ಯಾಂಕ್ ಡಿಸೈಡ್ ಆಗುತ್ತೆ. ಮುಖ್ಯ ಪರೀಕ್ಷೆ ಇಷ್ಟೆಲ್ಲ ಇಂಪಾರ್ಟೆಂಟ್ ಯಾಕಿದೆ ಅಂದರೆ ಇಲ್ಲಿ ನಿಮ್ಮ ಸಬ್ಜೆಕ್ಟಿವ್ ಸ್ಕಿಲ್ಸ್ನ ಟೆಸ್ಟ್ ಮಾಡ್ತಾರೆ. ಇದು 5 ದಿನಗಳ ಕಾಲ ನಡೆಯುವಂಥ ಎಕ್ಸಾಮ್. ಇನಿಷಿಯಲಿ ನಿಮಗೆ ಒಟ್ಟು 9 ಪೇಪರ್ ಇರುತ್ತೆ. ಈ 9 ಪೇಪರ್ನ ನಾನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಲ್ಲಿವರೆಗೂ ಯಾವುದೇ ಒಬ್ಬ ಸ್ಪರ್ಧಾರ್ಥಿ ತನ್ನ ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು ಅಥವಾ ಈವನ್ ಡಿಗ್ರಿಯಲ್ಲಿ 3 ಗಂಟೆಗಳ ಕಾಲ ಎಕ್ಸಾಮ್ಸ್ ಬರೆಯೋ ಪ್ರಾಕ್ಟೀಸ್ ಇದ್ದರೂ ಕೂಡ 3 ಗಂಟೆಯಲ್ಲಿ 100 ಮಾರ್ಕ್ಸ್ ಅಷ್ಟು ಎಕ್ಸಾಮ್ ಬರೆದಿರ್ತಾರೆ. ಅದರಲ್ಲೂ ಕೂಡ ಸಾಕಷ್ಟು ಡೆರಿವೇಷನ್ಸು ಹೀಗೆ ಅಂತ ಅವರ ರೈಟಿಂಗ್ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಅದೇ 3 ಗಂಟೆಗಳ ಕಾಲದಲ್ಲಿ 250 ಮಾರ್ಕ್ಸ್ ಅಷ್ಟು ಎಕ್ಸಾಮ್ ಬರೆಯೋದಿರುತ್ತೆ. ಸೊ ಇಟ್ಸ್ ಬೋತ್ ಅ ಫಿಸಿಕಲ್ ಚಾಲೆಂಜ್ ಆ್ಯಂಡ್ ಅ ಮೆಂಟಲ್ ಚಾಲೆಂಜ್. ಆ್ಯಂಡ್ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ ಒಂದೇ ದಿನ 2 ಪೇಪರ್ ಬರೆಯೋ ರೀತಿ ಇರುತ್ತೆ. ಸೊ ಮುಖ್ಯ ಪರೀಕ್ಷೆಗಳು ಅಂತ ನಾವೇನು ಗಮನಿಸ್ತಾ ಇದ್ದೀವಿ ಇದು ಒಟ್ಟು 9 ಪೇಪರ್ ಇರುತ್ತೆ. ಅದರಲ್ಲಿ 2 ಪೇಪರ್ ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ. ಇಂಗ್ಲೀಷ್ ಮತ್ತು 1 ಭಾರತೀಯ ಭಾಷೆ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಕನ್ನಡ ತಗೊಳ್ತಾರೆ, ತಮಿಳು, ಮಲಯಾಳಂ, ಹಿಂದಿ ಈ ರೀತಿ ಯಾವುದೇ ಭಾರತೀಯ ರೆಕಗ್ನೈಸ್ ಲ್ಯಾಂಗ್ವೇಜ್ನ ತೊಗೊಳ್ಬೋದು. ಬಟ್ 2 ಲ್ಯಾಂಗ್ವೇಜ್ ಪೇಪರ್ಸ್ನ ಕಂಪಲ್ಸರಿ ಕ್ವಾಲಿಫೈ ಮಾಡಬೇಕು. ಈ 2 ಲ್ಯಾಂಗ್ವೇಜ್ ಪೇಪರ್ಸ್ ಮಾರ್ಕ್ಸ್ ಆ್ಯಡ್ ಆಗೋದಿಲ್ಲ, ಬಟ್ ಪಾಸ್ ಆಗೋದು ಗ್ಯಾರಂಟಿ. 300 ಮಾರ್ಕ್ಸ್ಗೆ ಪೇಪರ್ ಇರುತ್ತೆ. ಆ ಮಾರ್ಕ್ಸಲ್ಲಿ ನೀವು 105ಕ್ಕಿಂತ ಮೀರಿ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು. ಇದು ಲ್ಯಾಂಗ್ವೇಜ್ ಪೇಪರ್ಸಲ್ಲಿ. ನಂತರ ಬರುವಂಥದ್ದು ಉಳಿದಂತಹ ಒಟ್ಟು 7 ಪೇಪರ್ ಕೂಡ ಪ್ರತಿ ಪೇಪರ್ 250 ಮಾರ್ಕ್ಸ್ ಒಳಗೊಂಡಿರುತ್ತೆ. ಆ್ಯಂಡ್ ಈ ಟೋಟಲ್ 1750 ಮಾರ್ಕ್ಸ್ ಅಂದರೆ 1750 ಅಂಕಗಳೇನಿವೆ ಇಷ್ಟು ಮಾರ್ಕ್ಸ್ ನಿಮ್ಮ ಫೈನಲ್ ರ್ಯಾಂಕ್ಗೆ ತುಂಬಾ ಮುಖ್ಯ ಆಗುತ್ತೆ. ಸೊ 2 ಲ್ಯಾಂಗ್ವೇಜ್ ಪೇಪರ್ಸ್ ನಂತರ ನಿಮಗೆ 1 ಎಸ್ಸೆ ಪೇಪರ್ ಇರುತ್ತೆ. ಆ 1 ಎಸ್ಸೆ ಪೇಪರ್ 250 ಮಾರ್ಕ್ಸ್ ಒಳಗೊಂಡಿರುತ್ತೆ. ಈಗ UPSC ನಾವು ಯಾಕೆ ತುಂಬ ಸ್ಟ್ಯಾಂಡರ್ಡ್ ಆಗಿ ನೋಡ್ತೀವಿ ಅಂತಂದರೆ ಪ್ರತಿ 5-10 ವರ್ಷಗಳಿಗೊಮ್ಮೆ ತಮ್ಮ ಸಿಲೆಬಸ್ನ ವೇರಿ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳನ್ನು ಕೇಳೋ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಚೇಂಜಸ್ ಆಗ್ತಾ ಇದ್ದಾರೆ. ಸೊ ಯಾವುದೇ ಒಬ್ಬ ಸ್ಪರ್ಧಾರ್ಥಿಗೆ ಪ್ರಶ್ನೆಗಳನ್ನು ಹೀಗೆ ಬರುತ್ತೆ, ಇದೇ ಒಂದು ಸೋರ್ಸಿಂದ ಬರುತ್ತೆ, ಇಷ್ಟು ಓದಿದ್ರೆ ಸಾಕು ಅನ್ನೋ ಫಿಕ್ಸ್ ಆಗೋದಕ್ಕೆ ಬಿಡೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ತನ್ನ ಪ್ರಿಪರೇಷನ್ನ ಡೈನಮಿಕ್ ಆಗಿ ಇಟ್ಕೊಳ್ಬೇಕು. ತನ್ನ ಸುತ್ತಮುತ್ತ ನಡೀತಾ ಇರೋ ಎಲ್ಲ ವಿಷಯಗಳನ್ನು ಗಮನಿಸ್ತಾ ಇರಬೇಕು. ವಿಷಯಗಳನ್ನು ಗಮನಿಸೋದ್ರ ಜೊತೆಗೆ ಎಕ್ಸಾಮಿನ ದೃಷ್ಟಿಕೋನದಿಂದ ಈ ಒಂದು ವಿಷಯಗಳನ್ನು ಅರ್ಥೈಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು, ಯಾವ ರೀತಿ ಇದನ್ನು ತಿಳ್ಕೊಳೋದು ಅನ್ನೋದಕ್ಕೆ ಸಾಕಷ್ಟು ಸಪೋರ್ಟ್ ಮೆಕ್ಯಾನಿಸಮ್ಸ್ ಇದೆ. ಅದನ್ನು ನಂತರ ಮಾತಾಡೋಣ. ಈಗ ಎಕ್ಸಾಮಿನ ಐಡಿಯಾನ ತಿಳ್ಕೊಳ್ತಾ ಹೋಗೋಣ. ಸೊ ಒಂದು ಪ್ರಬಂಧ ಅಂದರೆ ಎಸ್ಸೆ ಪೇಪರ್ ಇರುತ್ತೆ. 250 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು 2 ಎಸ್ಸೆಗಳನ್ನು ಬರೆಯೋದಿರುತ್ತೆ. ಚಾಯ್ಸಸ್ ಇರುತ್ತೆ. ಪಾರ್ಟ್ ಎ ಅಂತ ಕೊಟ್ಟು ಅದರಲ್ಲಿ 4 ಟಾಪಿಕ್ಸ್ ಕೊಡ್ತಾರೆ. ಪಾರ್ಟ್ ಬಿ ಅಂತ ಕೊಟ್ಟು ಅದರಲ್ಲಿ 4 ಟಾಪಿಕ್ಸ್ ಕೊಡ್ತಾರೆ. ಪಾರ್ಟ್ ಎ ಅಲ್ಲಿರೋ 4 ಟಾಪಿಕ್ಸಲ್ಲಿ ನೀವು 1 ಟಾಪಿಕ್ ಚೂಸ್ ಮಾಡಬೇಕು. ಪಾರ್ಟ್ ಬಿ ಅಲ್ಲಿರೋ 4 ಟಾಪಿಕ್ಸಲ್ಲಿ ನೀವು 1 ಟಾಪಿಕ್ ಚೂಸ್ ಮಾಡಬೇಕು. 3 ಗಂಟೆಗಳ ಕಾಲಾವಕಾಶದಲ್ಲಿ ನೀವು 2 ಎಸ್ಸೆ ಬರೀಬೇಕಿರುತ್ತೆ 250 ಮಾರ್ಕ್ಸ್ಗೆ. ಪ್ರತಿಯೊಂದು ಎಸ್ಸೆಯನ್ನು 800ರಿಂದ 1000 ಪದಗಳಿಗೆ ಮೀರದಂತೆ ಬರೆಯೋ ಥರ ಇರುತ್ತೆ. ಸೊ ಜನರಲ್ಲಾಗಿ ನಾವು ಪೇಜ್ ತುಂಬಿಸೋದಕ್ಕಾಗಲಿ ಅಥವಾ ಸುಮ್ಮನೆ ಗೊತ್ತಿರೋದನ್ನೆಲ್ಲ ಬರೆಯೋದಕ್ಕಾಗಲಿ ಹೋಗಬಾರ್ದು. ಪ್ರಬಂಧ ಅಥವಾ ಎಸ್ಸೆ ಟಾಪಿಕ್ ಏನಿದೆ ಆ ಟಾಪಿಕ್ನ ಅರ್ಥೈಸ್ಕೊಂಡು ಅದಕ್ಕೊಂದು ಸ್ಟ್ರಕ್ಚರ್ ಬಿಲ್ಡ್ ಮಾಡಿ ಎಲ್ಲ ರೀತಿಯ ಡೈಮೆನ್ಷನ್ಸ್ನ ಆ ಎಸ್ಸೆಗೆ ತಂದು ನಾವು ಬರೆಯೋ ರೀತಿ ಇರುತ್ತೆ. ಇದಕ್ಕೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿ ಹೋಗಿರೋದು ಇರಬೇಕು. ನಾವು ಯಾವ ಟಾಪಿಕ್ಸ್ ಬರ್ತವೆ ಅಂತ ನೋಡಿದಾಗ ಜನರಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಂಬಂಧಪಟ್ಟಂತೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ, ರೀಸೆಂಟಾಗಿ ಕಳೆದ 5-6 ವರ್ಷಗಳಲ್ಲಿ ಸ್ವಲ್ಪ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಕೂಡ ಟಾಪಿಕ್ಸ್ ಬರ್ತವೆ. ಫಿಲಾಸಫಿಕಲ್ ಎಸ್ಸೇಸ್ ಅಂತೀವಿ. ಅಂದರೆ ಗಾಂಧೀಜಿಯವರ ಒಂದು ಕೋಟ್ ಆಗ್ಬೋದು, ವಿವೇಕಾನಂದರ ಒಂದು ಕೋಟ್ ಆಗ್ಬೋದು, ಯಾವುದೇ ಒಬ್ಬ ಫಿಲಾಸಫರ್ನ ಒಂದು ಕೋಟ್ ಆಗ್ಬೋದು. ಅದನ್ನೂ ಕೂಡ ಸುಮಾರು 125 ಮಾರ್ಕ್ಸ್ ಅಂದರೆ 800ರಿಂದ 1000-1200 ಪದಗಳಿಗೆ ಮೀರಿದಂತೆ ನಾವು ಒಂದು ಎಸ್ಸೆ ಬರೀಬೇಕು ಅಂದರೆ ಒಂದು ನಮ್ಮ ವೊಕ್ಯಾಬ್ಯುಲರಿ ಅಂದು ಪದಕುಂಜ ತುಂಬ ಡೀಟೇಲ್ ಆಗಿರಬೇಕು. ಈ ಒಂದು ಸಮಯದಲ್ಲಿ ಕರ್ನಾಟಕದ ಉದ್ದಗಲ ಅಥವಾ ದೇಶದ ಉದ್ದಗಲದಲ್ಲೂ ಪ್ರಿಪೇರ್ ಆಗ್ತಾ ಇರೋರಿಗೆ ಒಂದು ಇಂಗ್ಲೀಷಲ್ಲೇ ಬರೀಬೇಕಾ, ಇಂಗ್ಲೀಷ್ ನಾಲೆಜ್ ತುಂಬ ಕ್ಲಿಯರ್ ಆಗಿರಬೇಕಾ? ಇಲ್ಲ. ನೀವು ನಿಮ್ಮ ಆಯ್ಕೆಗನುಸಾರವಾಗಿ ನಿಮ್ಮ ಮಾಧ್ಯಮವನ್ನು ನೀವು ಚೂಸ್ ಮಾಡ್ಬೋದು. ಅಂದರೆ ಯು ಕ್ಯಾನ್ ಚೂಸ್ ಯುವರ್ ಮೀಡಿಯಮ್ ಆಫ್ ಚಾಯ್ಸ್. ಪ್ರಿಲಿಮ್ಸ್ ಇಸ್ ಆನ್ ಆಬ್ಜೆಕ್ಟಿವ್ ಎಕ್ಸಾಮ್. ಸೊ ಅಲ್ಲಿ ಕ್ವೆಶ್ಚನ್ ಓದಿ ನೀವು OMR ಮೇಲೆ ಮಾರ್ಕ್ ಮಾಡಬೇಕು. ಪ್ರಶ್ನೆಗಳು ಈಗ ಸದ್ಯಕ್ಕೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರ್ತಾ ಇದೆ. ಸೊ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳೋ ಎಬಿಲಿಟಿ ಇರಬೇಕು.
ಮೇನ್ಸ್ ಅಥವಾ ಮುಖ್ಯ ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆಗಳು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿರ್ತವೆ. ಆದರೆ ನೀವು ಬರೆಯೋದನ್ನು ನೀವು ಚೂಸ್ ಮಾಡಿರೋ ಮೀಡಿಯಮಲ್ಲಿ, ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಅಷ್ಟು ಕಂಫರ್ಟ್ ಇಲ್ಲ, ನಾನು ಕನ್ನಡದಲ್ಲೇ ಬರಿತೀನಿ ಅನ್ನೋ ರೀತಿ ಇದ್ದರೆ ನೀವು ಕನ್ನಡ ಮಾಧ್ಯಮದಲ್ಲೂ ಕೂಡ ಬರೀಬಹುದು. ಸೊ ಯು ಕ್ಯಾನ್ ಕಂಫರ್ಟಬಲಿ ರೈಟ್ ಇನ್ ಕನ್ನಡ ಇಫ್ ಯು ಆರ್ ನಾಟ್ ಓಕೆ ಇನ್ ಇಂಗ್ಲೀಷ್. ದಟ್ ಈಸ್ ಸಮಥಿಂಗ್ ದಟ್ ಯು ಕ್ಯಾನ್ ಚೂಸ್ ಟು. ಸೊ 2 ಎಸ್ಸೆ ಬರೆಯೋದಿರುತ್ತೆ. 1000 to 1200 ವರ್ಡ್ಸ್ಗೆ ಮೀರಿದಂತೆ ನೀವು 2 ಎಸ್ಸೆನ ಬರೀಬೇಕು. 3 hours ಟೈಮ್ ಲೈನ್ ಇರುತ್ತೆ. ನಾವು ಜನರಲಾಗಿ ಹೇಗೆ ಗೈಡ್ ಮಾಡ್ತೀವಿ ಅಂದರೆ ಒಂದು 10 ನಿಮಿಷ ಟೈಮ್ ತೊಗೊಂಡು ಪ್ರತಿ ಎಸ್ಸೆಗೂ ಒಂದು ಸ್ಟ್ರಕ್ಚರ್ ಹಾಕಿ ಏನೆಲ್ಲ ಡೈಮೆನ್ಷನ್ಸ್ ತರ್ಬೋದು ಅಂತ ಡೀಟೇಲಿಂಗ್ ಮಾಡಿ ನಂತರ ಎಸ್ಸೆ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಸೊ ಈ ರೀತಿ 2 ಎಸ್ಸೆ ಬರೆಯೋ ಒಂದು ಎಸ್ಸೆ ಪೇಪರ್ ಇರುತ್ತೆ. ನಂತರ ನಿಮಗೆ 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಈಗ ಪ್ರಿಲಿಮ್ಸಲ್ಲೂ ನಾನು ಜನರಲ್ ಸ್ಟಡೀಸ್ ಅನ್ನೋ ಪದ ಬಳಸ್ದೆ, ಮೇನ್ಸಲ್ಲೂ ನಾನು ಜನರಲ್ ಸ್ಟಡೀಸ್ ಅನ್ನೋ ಪದ ಬಳಸ್ತಾ ಇದ್ದೀನಿ. ಈಗ ನಿಮ್ಮೆಲ್ಲರ ಗಮನಕ್ಕೆ ಒಂದು ವಿಷಯ ತಿಳಿಸ್ತೀನಿ. ನಾವು ಸಾಕಷ್ಟು ಎಕ್ಸಾಮ್ಸಲ್ಲಿ, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಯಾವುದನ್ನು ನೋಡ್ತೀವಿ, ಅದರಲ್ಲಿ ಜನರಲ್ ನಾಲೆಜ್ ಅನ್ನೋದನ್ನು ಕೂಡ ನೋಡ್ತೀವಿ, ಜನರಲ್ ಸ್ಟಡೀಸ್ ಅನ್ನೋದನ್ನು ಕೂಡ ನೋಡ್ತೀವಿ. ಹಾಗಿದ್ರೆ ವ್ಯತ್ಯಾಸ ಏನು? GK ಅಥವಾ ಜನರಲ್ ನಾಲೆಜ್ ಅಂದಾಗ ಇದೊಂದು ಸಾಮಾನ್ಯ ಜ್ಞಾನ, ಯಾವುದೇ ಒಬ್ಬ ಒಂದು ಆಕಾಂಕ್ಷಿಗೆ ಸ್ಪರ್ಧಾರ್ಥಿಗೆ ಇರಬೇಕಾದಂಥ ಸಾಮಾನ್ಯ ಜ್ಞಾನ. ಬಟ್ UPSC ಅಂದರೆ ಕೇಂದ್ರ ಲೋಕಸೇವಾ ಆಯೋಗ ಕಂಡಕ್ಟ್ ಮಾಡುವಂಥ ಈ ಒಂದು ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಬರೀ ಸಾಮಾನ್ಯ ಜ್ಞಾನ ಅಷ್ಟೇ ಅಲ್ಲ, ಇದರ ಇನ್ನಷ್ಟು ಮುಂದುವರೆದು ಸಾಮಾನ್ಯ ಅಧ್ಯಯನ ಅಂತೀವಿ, ಅಂದರೆ ಜನರಲ್ ಸ್ಟಡೀಸ್. ನೀವು ತಿಳ್ಕೊಂಡಿರೋ ವಿಷಯವನ್ನು ಇನ್ನಷ್ಟು ಆಳವಾಗಿ, ಅಂದರೆ ತುಂಬ ಡೆಪ್ತಾಗಿ ಅಂತಲ್ಲ, ಯಾವುದೇ ಒಂದು ವಿಷಯನ ವಾಟ್ ಆ್ಯಂಡ್ ವೈ ಅಷ್ಟೇ ಅಲ್ಲದೆ ಹೌ ಅನ್ನೋ ಒಂದು ಮುಂದುವರೆದು ಪ್ರಶ್ನೆ ಕೇಳೋವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಯಾರು, ನಮ್ಮ ದೇಶದ ಮೊದಲ ಪ್ರಧಾನಿ ಯಾರು, ಈ ರೀತಿ ಫ್ಯಾಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ನ ನಾವು ಜನರಲ್ ಸ್ಟಡೀಸ್ ಅನ್ನೋದಾದರೆ, ಭಾರತದಲ್ಲಿ ನಮ್ಮಲ್ಲಿರುವಂಥ ಒಂದು ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿ ಪ್ರಧಾನಿ ಹುದ್ದೆಗಿರುವಂಥ ಸ್ಥಾನಮಾನ ಏನು, ಲೀಡರ್ ಆಫ್ ದಿ ನೇಷನ್ ನಾವು ಪ್ರಧಾನಿ ಅಂತೀವ ಅಥವಾ ಪ್ರೆಸಿಡೆಂಟ್ ಅಂತೀವ, ಈ ರೀತಿ ಪ್ರಶ್ನೆಗಳನ್ನು ನೀವು ಹೇಗೆ ಅರ್ಥೈಸ್ಕೊಳ್ತೀರಾ ಅನ್ನೋದು ನಿಮ್ಮ ಜನರಲ್ ಸ್ಟಡೀಸಲ್ಲಿ ಬರುತ್ತೆ. ಸೊ ಈ ಡಿಫ್ರೆನ್ಸಿಯೇಷನ್ ನೀವು ನೋಡಬೇಕು. ಸೊ 4 ಜನರಲ್ ಸ್ಟಡೀಸ್ ಪೇಪರ್ ಇದೆ. UPSC ತುಂಬ ಕ್ಲಿಯರಾಗಿ ಸಿಲೆಬಸ್ನ ಡಿಫೈನ್ ಮಾಡಿದೆ. 2013 ನಂತರ ಹೊಸ ಸಿಲೆಬಸ್ನ ತಂದು ಸಿಲೆಬಸ್ನ ತುಂಬ ಕ್ಲಿಯರಾಗಿ ಡಿಫೈನ್ ಮಾಡಿದ್ದಾರೆ. ಜನರಲ್ ಸ್ಟಡೀಸಲ್ಲಿ ಜನರಲಿ ನಿಮಗೆ ಹಿಸ್ಟ್ರಿ, ಎಕನಾಮಿಕ್ಸ್, ಕಾನ್ಸ್ಟಿಟ್ಯೂಷನ್ ಪಾಲಿಟಿ, ಜಾಗ್ರಫಿ, ಸೊಸೈಟಿ ಅಥವಾ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್, ಇದ್ರ ಜೊತೆಗೆ ಸ್ವಲ್ಪ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಗವರ್ನೆನ್ಸ್ಗೆ ಸಂಬಂಧಪಟ್ಟಂಥ ವಿಷಯಗಳು, ಮತ್ತು ಒಂದು ಎಕ್ಸ್ಕ್ಲೂಸಿವ್ ಪೇಪರ್ ಅಂದರೆ 250 ಮಾರ್ಕ್ಸ್ನ ಒಂದು ಫುಲ್ ಪೇಪರ್ ಎಥಿಕ್ಸ್ಗೆ ಸಂಬಂಧಪಟ್ಟಂತೆ ಇರುತ್ತೆ. ನೋಡಿ, ನೈತಿಕತೆ ಅನ್ನೋ ಒಂದು ವಿಷಯವನ್ನು UPSC ಒಂದು ಫುಲ್ ಪೇಪರಾಗಿ ನಿಮಗೆ ಡಿಸೈನ್ ಮಾಡಿದೆ. ಸೊ 250 ಮಾರ್ಕ್ಸ್ಗಳ 4 ಪೇಪರ್ಸ್ ಇರುತ್ತೆ. ಈ ರೀತಿ 1000 ಮಾರ್ಕ್ಸ್ಗೆ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಸೊ ಎಸ್ಸೇದು 250 ಮಾರ್ಕ್ಸ್ ಒಂದು ಪೇಪರ್, ಜನರಲ್ ಸ್ಟಡೀಸ್ದು 250 ಮಾರ್ಕ್ಸು 4 ಪೇಪರ್ ಇರುತ್ತೆ. ಈ ರೀತಿ 1250 ಮಾರ್ಕ್ಸ್ ಕಾಮನ್ ಪೇಪರ್ ಫಾರ್ ಎವ್ರಿಬಡಿ. ನಂತರ ಒಂದು ಐಚ್ಛಿಕ ವಿಷಯವನ್ನು ನೀವು ಆಯ್ಕೆ ಮಾಡ್ಕೊಳೋದಿರುತ್ತೆ. ಜನರಲಾಗಿ ನೀವೆಲ್ಲರೂ ಡಿಗ್ರಿ ಓದ್ತಾ ಇರೋವಾಗ ನೀವು ಚೂಸ್ ಮಾಡಿರೋ ಸ್ಟ್ರೀಮನ್ನು ಬಿಟ್ಟು ಒಂದು ಐಚ್ಛಿಕ ವಿಷಯವನ್ನು ನೀವು ಚೂಸ್ ಮಾಡೋ ರೀತಿ ಇರುತ್ತಲ್ವ, ಅದೇ ರೀತಿಯಲ್ಲಿ UPSC ಕೂಡ ತನ್ನ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಥವಾ ನಾಗರಿಕ ಸೇವಾ ಪರೀಕ್ಷೆಗಳು ಅಂತಿವೆ, ಇದರಲ್ಲಿ ನಿಮಗೆ ಐಚ್ಛಿಕ ವಿಷಯವನ್ನು ಒಂದನ್ನು ಆಯ್ಕೆ ಮಾಡೋದಿರುತ್ತೆ. ಸುಮಾರು 20 ವಿಷಯಗಳಿರ್ತವೆ, ಅದರಲ್ಲಿ ನೀವು ಒಂದು ವಿಷಯವನ್ನು ಚೂಸ್ ಮಾಡ್ಬೋದು. ಮುಂಚೆ ಅಂದರೆ 2013ಕ್ಕೆ ಮುಂಚೆ ಇದ್ದಂಥ ಪ್ಯಾಟರ್ನಲ್ಲಿ 2 ಆಪ್ಷನಲ್ ಪೇಪರ್ಸ್ನ ಚೂಸ್ ಮಾಡೋದಿತ್ತು. ಈಗ ಅದನ್ನು ಒಂದೇ ಪೇಪರ್ ಮಾಡಿದ್ದಾರೆ. ಒಂದು ಆಪ್ಷನಲ್ ಸಬ್ಜೆಕ್ಟ್ನ ನೀವು ಚೂಸ್ ಮಾಡಬೇಕು, ಅದರಲ್ಲಿ 2 ಪೇಪರ್ ಇರುತ್ತೆ. ಓಕೆ, ಸೊ ಯಾವ ರೀತಿ ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದಾದರೆ, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಆಂಥ್ರೋಪಾಲಜಿ, ಈ ರೀತಿ ಸಾಕಷ್ಟು ಸಬ್ಜೆಕ್ಟ್ಸ್ ಇವೆ. ಇದನ್ನು ನಿಮ್ಮ ಇಚ್ಛೆಗನುಸಾರ ನೀವು ಚೂಸ್ ಮಾಡಬೇಕು. ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ಸ್ ಕೂಡ ಇವೆ, ಅಂದರೆ ಕನ್ನಡ ಸಾಹಿತ್ಯ, ತಮಿಳು ಸಾಹಿತ್ಯ, ತೆಲುಗು ಸಾಹಿತ್ಯ, ಈ ರೀತಿ ಲಿಟ್ರೇಚರ್ ಸಬ್ಜೆಕ್ಟ್ಸ್ನ ಕೂಡ ನೀವು ಚೂಸ್ ಮಾಡ್ಬೋದು ಅವರವರ ಇಷ್ಟಕ್ಕನುಸಾರವಾಗಿ. ಯಾವ ಬೇಸಿಸ್ ಮೇಲೆ ನಾವು ಈ ಆಪ್ಷನಲ್ ಪೇಪರ್ನ ಚೂಸ್ ಮಾಡಬೇಕು, ಯಾವೆಲ್ಲ ಕ್ರೈಟೀರಿಯನ್ ಇಟ್ಕೊಂಡು ಆಪ್ಷನಲ್ ಪೇಪರ್ ಚೂಸ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸಾಕಷ್ಟು ಬಾರಿ ಸ್ಟೂಡೆಂಟ್ಸು ಆಪ್ಷನಲ್ ಪೇಪರ್ನ ಚೂಸ್ ಮಾಡುವಾಗ ಸುಮ್ಮನೆ ಜಂಪ್ ಮಾಡ್ತಾರೆ ಅಥವಾ ಕೆಲವು ಅಸಂಪ್ಷನ್ಸ್ ಬೇಸಿಸ್ ಮೇಲೆ ಮಾಡ್ತಾರೆ. ಅಸಂಪ್ಷನ್ಸ್ ಹೇಗಿರುತ್ತೆ? ಫಸ್ಟ್ ಪೇಪರ್ ಅಂದರೆ ಆಪ್ಷನಲಲ್ಲಿ ಜನರಲಿ ಫಸ್ಟ್ ರ್ಯಾಂಕ್ ಬರ್ತಾ ಇರೋ ಆಪ್ಷನಲ್ಸ್ ಯಾವುದು, ಕಳೆದ ವರ್ಷ ಯಾವುದಕ್ಕೆ ಸಕ್ಸಸ್ ಜಾಸ್ತಿ ಸಿಕ್ಕಿದೆ,
ಈ ರೀತಿ ಆಪ್ಷನಲ್ ಪೇಪರ್ನ ಚೂಸ್ ಮಾಡಿರೋದು ಇದೆ. ಬಟ್ ಆಪ್ಷನಲ್ ಅನ್ನೋದನ್ನು ತುಂಬ ಇಂಟ್ರೆಸ್ಟ್ನ ಅನುಸಾರವಾಗಿ ನಾನು ಅದನ್ನು ಯಾವ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ತೀನಿ, ನಂತರ ಅದರಲ್ಲಿ 2 ಪೇಪರ್ ಅಂದರೆ 250 ಮಾರ್ಕ್ಸ್ ಬರೆಯುವಂಥ ಎಬಿಲಿಟಿ ಬಳಸ್ಕೊಳೋದಕ್ಕಿದೆ, ಆ ರೀತಿ ಆಪ್ಷನಲ್ನ ಚೂಸ್ ಮಾಡಬೇಕು. ಆಪ್ಷನಲಲ್ಲಿ 2 ಪೇಪರ್ ಬರುತ್ತೆ. ಎರಡಕ್ಕೂ ಕೂಡ UPSC ತುಂಬ ಕ್ಲಿಯರಾಗಿ ಸಿಲೆಬಸ್ನ ಡಿಫೈನ್ ಮಾಡಿದೆ. ಸೊ ಒಂದು ಐಚ್ಛಿಕ ವಿಷಯ ಅಥವಾ ಆಪ್ಷನಲ್ನ ಚೂಸ್ ಮಾಡೋದಕ್ಕೆ ಮುಂಚೆ ಸಾಕಷ್ಟು ಚರ್ಚೆ ಮಾಡಿ, ರಿಸರ್ಚ್ ಮಾಡಿ, ನಿಮ್ಮ ಗೈಡ್ ಯಾರಿರ್ತಾರೋ, ಮೆಂಟರ್ಸ್ ಯಾರಿರ್ತಾರೋ ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿ, ನಂತರ ನಿಮ್ಮ ಆಪ್ಷನಲ್ ಪೇಪರ್ನ ಫೈನಲೈಸ್ ಮಾಡಿ. ಅದಾದಮೇಲೆ ಇದರಲ್ಲಿ ನಿಮಗೆ 2 ಪೇಪರ್ ಬರೆಯೋದಿರುತ್ತೆ. ಸೊ ಮುಖ್ಯ ಪರೀಕ್ಷೆಯ ಹಂತದಲ್ಲಿ ನಾನು ಮೊದಲು ತಿಳಿಸಿದಾಗೆ ಒಟ್ಟು 9 ಪೇಪರ್, ಅದರಲ್ಲಿ 2 ಇಂಗ್ಲೀಷ್ ಮತ್ತು ಕನ್ನಡ ಅಥವಾ ಒಂದು ಇಂಡಿಯನ್ ಲ್ಯಾಂಗ್ವೇಜ್, ಅದು 2 ಕಂಪಲ್ಸರಿ ಕ್ವಾಲಿಫೈಯಿಂಗ್ ಪೇಪರ್ಸ್, 1 ಎಸ್ಸೆ ಪೇಪರ್, 4 ಜನರಲ್ ಸ್ಟಡೀಸ್ ಪೇಪರ್, 1 ಐಚ್ಛಿಕ ವಿಷಯ ಅಥವಾ ಆಪ್ಷನಲ್, ಅದರಲ್ಲಿ 2 ಪೇಪರ್. ಸೊ ಒಟ್ಟು 7 ಪೇಪರ್ ನಿಮಗೆ ಮಾರ್ಕ್ಸಿಗೆ ಕೌಂಟ್ ಆಗುವಂಥದ್ದು. ಪ್ರತಿ ಪೇಪರ್ಗೂ 250 ಮಾರ್ಕ್ಸ್ ಇರುತ್ತೆ. 3 ಗಂಟೆಗಳ ಕಾಲಾವಕಾಶ ಇರುತ್ತೆ. 3 ಅವರ್ಸಲ್ಲಿ ನೀವು 250 ಮಾರ್ಕ್ಸ್ ಬರೀಬೇಕು. ದಟ್ ಇಸ್ ವೈ ಐ ಸೆಡ್ ಇಟ್ ಇಸ್ ಬೋತ್ ಅ ಫಿಸಿಕಲ್ ಚಾಲೆಂಜ್ ಆ್ಯಂಡ್ ಅ ಮೆಂಟಲ್ ಚಾಲೆಂಜ್ ಅಂತ. ಯಾಕೆ ಅಂದರೆ ನಾವು ಒಂದು ದಿನದಲ್ಲಿ 100 ಮಾರ್ಕ್ಸ್ ಬರೆಯೋದ್ರಲ್ಲೇ ಇರ್ತೀವಿ, ನಂತರ ಎಕ್ಸಾಮ್ಸ್ ಮಧ್ಯೆ ಗ್ಯಾಪ್ ಇರುತ್ತೆ. ಇಲ್ಲಿ ಒಂದೇ ದಿನದಲ್ಲಿ ನೀವು 2 ಪೇಪರ್ ಬರೀಬೇಕು. ಬೆಳಗ್ಗೆ 9:30 12 ಒಂದು ಪೇಪರ್, 2:30 5 ಇನ್ನೊಂದು ಪೇಪರ್, ಈ ರೀತಿ 6 ಅವರ್ಸ್ ಒಂದು ದಿವಸದಲ್ಲಿ ಬರೆಯುವಂಥದ್ದು, 500 ಮಾರ್ಕ್ಸ್ಗೆ ಬರೆಯುವಂಥದ್ದು. ಇಸ್ ಇಟ್ ವೆರಿ ಡಿಫಿಕಲ್ಟ್? ನೋ, ಇಟ್ ಇಸ್ ನಾಟ್. ಬಟ್ ಇದಕ್ಕೆ ಸಾಕಷ್ಟು ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಅದಕ್ಕೆ ಈ ಪ್ರಿಪ್ರೇಷನ್ ಅಂತಲೇ 1 ವರ್ಷದ ಪ್ರಿಪ್ರೇಷನ್ ಅಂತ ನಾವು ತಿಳಿಸೋದು. ಸೊ ಎಷ್ಟು ಎಫೆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ, ಪ್ರಶ್ನೆನ ಎಷ್ಟು ಎಫೆಕ್ಟಿವ್ ಆಗಿ ಅರ್ಥ ಮಾಡ್ಕೊಳ್ತೀರಾ, ಪ್ರಶ್ನೆಯ ಡಿಮಾಂಡನ್ನು ಹೇಗೆ ಗುರುತಿಸ್ತೀರಾ, ಆ ಪ್ರಶ್ನೆಯ ಡಿಮಾಂಡ್ ಅನುಸಾರವಾಗಿ ಹೇಗೆ ಬರೀತೀರಾ, ಈ ಎಲ್ಲ ಸ್ಕಿಲ್ಸನ್ನು ನಾವು ಗಳಿಸ್ಕೊಳ್ಬೇಕಾಗತ್ತೆ. ದಟ್ ಈಸ್ ವೈ ವಿ ಜನರಲಿ ಸೇ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಥವಾ ನಾಗರಿಕ ಸೇವಾ ಪರೀಕ್ಷೆಗಳು ಅಂತೇನಿವೆ, ಇದು ಡಿಫಿಕಲ್ಟ್ ಅಲ್ಲ, ಬಟ್ ಇಟ್ ಈಸ್ ಡಿಫರೆಂಟ್. ಇಟ್ ಈಸ್ ಎ ಲಿಟಲ್ ಚಾಲೆಂಜಿಂಗ್ ಆನ್ ಈಚ್ ಒನ್ ಸೆಲ್ಫ್. ನೀವು ಎಕ್ಸಾಮನ್ನು ಹೇಗೆ ಅಪ್ರೋಚ್ ಮಾಡ್ತೀರಾ ಅನ್ನೋದು ಮುಖ್ಯವಾಗ್ತಾ ಹೋಗುತ್ತೆ. ಸೊ ಮುಖ್ಯ ಪರೀಕ್ಷೆಗಳು ಕಂಪ್ಲೀಟ್ಲಿ ರೈಟಿಂಗ್, ನಿಮ್ಮ ಸಬ್ಜೆಕ್ಟಿವ್ ಸ್ಕಿಲ್ಸ್ನ ಟೆಸ್ಟ್ ಮಾಡುವಂಥ ಎಕ್ಸಾಮ್. ಇಲ್ಲಿ ನೀವು 1750 ಮಾರ್ಕ್ಸ್ಗೆ ಬರೀತೀರಾ. ಪ್ರತಿ ವರ್ಷ ನಿಮ್ಮ ರಿಸಲ್ಟ್ ನಂತರ ಸೆಪ್ಟೆಂಬರಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಸೊ ಕಳೆದ ವರ್ಷ ಈ ವರ್ಷ ಎಕ್ಸಾಮ್ಸ್ ನಿಮಗೆ ಮೇಲ್ ನಡೀತೋ ಕಾರಣ ಆಗಸ್ಟಿನ ಲಾಸ್ಟ್ ವೀಕಲ್ಲೂ ಕೂಡ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಪ್ರಿಲಿಮ್ಸ್ ಅಂದರೆ ನಿಮ್ಮ ಪೂರ್ವವಾಯು ಪರೀಕ್ಷೆಗೂ ನಿಮ್ಮ ಮುಖ್ಯ ಪರೀಕ್ಷೆಗೂ ಟೈಮ್ ಗ್ಯಾಪ್ ಸುಮಾರು 75ರಿಂದ 80 ದಿನಕ್ಕೆ ಇಳಿದಿದೆ. ಸೊ ಆಗಸ್ಟ್ ಕೊನೆಯ ವಾರ ಅಥವಾ ಸೆಪ್ಟೆಂಬರಲ್ಲಿ ನೀವು ಮುಖ್ಯ ಪರೀಕ್ಷೆಗಳನ್ನು ಬರೀತೀರಾ. 5 ದಿನಗಳಲ್ಲಿರುತ್ತೆ. ಮಧ್ಯದಲ್ಲಿ ಈಗ ಒಂದು ಸ್ವಲ್ಪ ಗ್ಯಾಪ್ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಮುಂಚೆ 2015-16ಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ಈಗ UPSC ಕೂಡ ಅದನ್ನು ಮನಗಂಡು 3 ಪೇಪರ್ ಕಂಡಕ್ಟ್ ಮಾಡಿ, ಅಂದರೆ 3 ದಿವಸ ಎಕ್ಸಾಮ್ ಕಂಡಕ್ಟ್ ಮಾಡಿ, ನಂತರ 1 ವಾರದ ಗ್ಯಾಪ್ ಕೊಟ್ಟು, ನಂತರ ಇನ್ನು ಉಳಿದ 2 ದಿವಸದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಬಟ್ ಒಂದು ದಿನದಲ್ಲಿ 500 ಮಾರ್ಕ್ಸ್ ಬರೆಯೋದಿರುತ್ತೆ. ಈ ರೀತಿ ನಿಮ್ಮ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ಇದು ತುಂಬಾ ಮುಖ್ಯವಾದ ಒಂದು ಹಂತ. ಬಿಕಾಸ್ ನಿಮ್ಮ ಫೈನಲ್ ಸೆಲೆಕ್ಷನ್ ಮತ್ತು ನಿಮ್ಮ ಫೈನಲ್ ರ್ಯಾಂಕಿಂಗಿಗೆ ಮುಖ್ಯ ಪರೀಕ್ಷೆಗಳು ತುಂಬಾ ಮುಖ್ಯ ಪಾತ್ರ ವಹಿಸ್ತವೆ. 1750 ಮಾರ್ಕ್ಸಿನ ಪ್ರತಿಯೊಂದು ಮಾರ್ಕ್ಸು ಕೂಡ ನಿಮ್ಮ ರ್ಯಾಂಕ್ ಮತ್ತು ನಿಮ್ಮ ಸರ್ವಿಸ್ ಮೇಲೆ ತುಂಬಾ ಮುಖ್ಯವಾದ ಪರಿಣಾಮ ಬೀರ್ತಾ ಹೋಗುತ್ತೆ. ಇದು ಮುಖ್ಯ ಪರೀಕ್ಷೆಗಳ ಬಗ್ಗೆ ಒಂದು ಕಿರು ಪರಿಚಯ ಅಂತ ಹೇಳ್ತೀನಿ.